Hello friends, welcome to KCT new update. So ಎಲ್ಲರೂ KCT ರಿಸಲ್ಟ್ ಬಂತು, ಕಂಗ್ರಾಚುಲೇಷನ್ ಎಲ್ಲರಿಗೂ. ಯಾಕಪ್ಪ ಅಂತಂದರೆ ಒಳ್ಳೆ ರಿಸಲ್ಟ್ ಬಂದಿದೆ ಎಲ್ಲ ಸ್ಟೂಡೆಂಟ್ಗಳಿಗೆ. ಬಟ್ ಕೆಲವೊಂದು ವಿದ್ಯಾರ್ಥಿಗಳಿಗೆ ತಮ್ಮ ರಿಸಲ್ಟ್ ತೋರಿಸ್ತಾ ಇಲ್ಲ ಮತ್ತು ರ್ಯಾಂಕಿಂಗ್ ತೋರಿಸ್ತಾ ಇಲ್ಲ ಮತ್ತು CT ಮಾರ್ಕ್ಸ್ ತೋರಿಸ್ತಾ ಇದೆ, ಬಟ್ ಥಿಯರಿ ಮಾರ್ಕ್ಸ್ ತೋರಿಸ್ತಾ ಇಲ್ಲ ಅಂತ ಸೊ ಎಲ್ಲರೂ ನಮ್ಮ ಮೆಸೇಜ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ಈ ವಿಡಿಯೋ ಮಾಡ್ತಿದ್ದೇನೆ. ಸೊ ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಸೊ ಕೆಲವೊಂದಿಷ್ಟು ಸ್ಟೂಡೆಂಟ್ಗಳ CT ಮಾರ್ಕ್ಸ್ ತೋರಿಸ್ತಾ ಇದೆ, ಬಟ್ ಥಿಯರಿ ಮಾರ್ಕ್ಸ್ ತೋರಿಸ್ತಾ ಇಲ್ಲ ಅಂತ ಕೆಲವೊಂದಿಷ್ಟು ಸ್ಟೂಡೆಂಟ್ಗಳು ನನಗೆ ಮೆಸೇಜ್ ಮಾಡಿದ್ದಾರೆ. ಸೊ ನಿಮ್ಮದು ಕೂಡ ಆ ಥರ ಪ್ರಾಬ್ಲಮ್ ಇದೆ, ಈ ವಿಡಿಯೋ ನೋಡಿ. ಸೊ ಯಾಕೆ ನಿಮ್ಮದು ಪಿ ಯು ಸಿ ಥಿಯರಿ ಮಾರ್ಕ್ಸ್ ಯಾಕೆ ತೋರಿಸ್ತಾ ಇಲ್ಲಪ್ಪ ಅಂತಂದರೆ, ನೀವು KCT ಅಪ್ಲಿಕೇಶನ್ ಹಾಕುವಾಗ ನೀವು ನಿಮ್ಮ ಸಬ್ಜೆಕ್ಟು ಮಾರ್ಕ್ಸ್ ಎಂಟ್ರಿ ಮಾಡಿರ್ತೀರ, ಬಟ್ ಅಲ್ಲಿ ಎಂಟ್ರಿ ಆಗಿರುತ್ತೆ, ಬಟ್ KEದವರು ಅಪ್ಡೇಟ್ ಮಾಡಿದಂಗಿಲ್ಲ. ಅದಕ್ಕೋಸ್ಕರ ನಿಮ್ಮದು ಥಿಯರಿ ಮಾರ್ಕ್ಸ್ ಅಲ್ಲಿ ಅಪ್ಡೇಟ್ ಆಗಿಲ್ಲ, ಅದಕ್ಕೋಸ್ಕರ ನಿಮ್ಮದು ಥಿಯರಿ ಮಾರ್ಕ್ಸ್ ತೋರಿಸ್ತಾ ಇಲ್ಲ. ಸೊ ಡೋಂಟ್ ವೆರಿ, ನೀವು ಕೆಲವೊಂದು ಅಥವಾ ನಿಮ್ಮ ಥಿಯರಿ ಮಾರ್ಕ್ಸ್ ಅಪ್ಡೇಟ್ ಆಗ್ತಿರ್ಬೋದು, ಇಲ್ಲ 1 ಇಲ್ಲ 2 ದಿನ ಒಳಗಡೆ ನಿಮ್ಮ ಥಿಯರಿ ಮಾರ್ಕ್ಸ್ ಅಪ್ಡೇಟ್ ಆಗುತ್ತೆ. ಸೊ ಡೋಂಟ್ ವೆರಿ, ಏನು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಸೊ ಇವಾಗ ಬಂದಿಲ್ಲ, ಬಟ್ ಸಾಯಂಕಾಲ 6 ರಿಂದ 8 ಗಂಟೆ ಒಳಗಡೆ ನೋಡಿ. ಬರಲಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು KEದವರಿಗೆ ನಿಮ್ಮ ಕಡೆಯಿಂದ ನಾನು ಮೇಲ್ ಮಾಡಿ ನಿಮ್ಮ ಥಿಯರಿ ಮಾರ್ಕ್ಸ್ ಅಪ್ಡೇಟ್ ಮಾಡುವಾಗೆ ನಾನು ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್.